ಬಹುತೇಕ 99.9% ಜನರಿಗೆ ಇವತ್ತು ಅಂತಾರಾಷ್ಟ್ರೀಯ MSME ದಿನಾಚರಣೆ ಅನ್ನೋದು ಕೂಡ ಅವರಿಗೆ ನೆನಪಿರೋದಿಲ್ಲ. FKCCI ಮಾತ್ರ ಒಂದು ತಿಂಗಳ ಹಿಂದೆ ಬೆಂಗಳೂರಲ್ಲಿ ಅರಮನೆಯಲ್ಲಿ ದೊಡ್ಡ ಒಂದು ಎಕ್ಸಿಬಿಷನ್ ಮಾಡಿ MSME ಅಂತಾರಾಷ್ಟ್ರೀಯ ಎಕ್ಸಿಬಿಷನ್ ಅಂತ ಮಾಡಿ ನೋಡಿದ್ ಬಿಟ್ರೆ ಸಾಮಾನ್ಯವಾಗಿ ಈ ಕಾರ್ಯಕ್ರಮವನ್ನ ಹೆಚ್ಚಿಗೆ ಮಾಡೋದಿಲ್ಲ. ನಾನು ಬಳ್ಳಾರಿಯಿಂದ ದಕ್ಷಿಣ ಭಾರತದ ಮಟ್ಟದ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಅಧ್ಯಕ್ಷ ಆದಾಗ ನಾನು ಮತ್ತೊಂದು ವಿಷಯ ತಮಗೆ ತಿಳಿಸ್ಬೇಕಾದ್ರೆ ಮೊಟ್ಟ ಮೊದಲು ಬೆಂಗಳೂರು ಇಳಿತಾರ ಇದು ಗ್ರಾಮೀಣ ಪ್ರದೇಶ ಅಂತ ಹೇಳ್ಬೋದು ಅಥವಾ ಜಿಲ್ಲಾ ಕೇಂದ್ರದಿಂದ ದಕ್ಷಿಣ ಭಾರತಕ್ಕೆ ಕರ್ನಾಟಕದಿಂದ ಆದಂತ ನಾನು ಇಲ್ಲಿ ಯಾವಾಗಲೂ ಕೂಡ MSMEಗಳ ಬಗ್ಗೆ ಒತ್ತು ನೀಡುವಂತ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆ ದಿಸೆಯಲ್ಲಿ ನಮ್ಮ ಶಾಖೆ ಹಿಂದಿನ ಅಧ್ಯಕ್ಷರಾದ ರಾಜಶೇಖರ್ ಕೂಡ ಅವರು ರಾಜಶೇಖರ ಚೇರ್ಮನ್ ಆಗಿದ್ದಾಗ ಕೂಡ ನಾವು ರೈತರ ಪರವಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಏನ್ ಮಾಡಬಹುದು ಕೃಷಿ ಪರವಾಗಿ ಅನ್ನುವಂತ ಒಂದು ಸಮಾವೇಶ ಮಾಡಿದ್ದೇವೆ. 2008 ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬಹಳಷ್ಟು ಜನರಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಇನ್ಕಮ್ ಟ್ಯಾಕ್ಸ್, GST, ಆಡಿಟ್ ಅಡ್ಮಿಟ್ ಬೇರೆಲ್ಲ ಕರೀತಾರೆ. ಆದ್ರೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಯ ಉದ್ದೇಶ ದೇಶದ ಪಾಲುದಾರಿಕೆ, ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ಪಾರ್ಟ್ನರ್ಸ್ ಇನ್ ನೇಷನ್ ದೇಶದ ಅಭಿವೃದ್ಧಿಯಲ್ಲಿ ನಾವು ಪಾಲುದಾರರಂತ ಒಂದು ದೃಷ್ಟಿಯಲ್ಲಿ ಎಲ್ಲ ವರ್ಗಗಳನ್ನ ನಾವು ಸೇರಿಸಿಕೊಳ್ಳುವಂತ ಎಲ್ಲ ವರ್ಗಗಳಿಗೆ ನಾವು ರೀಚ್ ಆಗುವಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ಅಂತ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆಗಳು ರೈತರಿಗೂ ಏನ್ ಸಂಬಂಧ ಅಂತ ಅನ್ಕೊಳ್ಳಾಗಿಲ್ಲ. ನಾವು ಪಾರ್ಟ್ನರ್ಸ್ ಇನ್ ನೇಷನ್ ಬಿಲ್ಡಿಂಗ್ ಅಂತ ಕೇಳಿದ್ಮೇಲೆ ರಾಷ್ಟ್ರ ನಿರ್ಮಾಣದಲ್ಲಿ ಬಹಳ ಮುಖ್ಯವಾದ ಬೆನ್ನೆಲುಬುಗಳು ಅಂದ್ರೆ ಎರಡು. ಮೊದಲನೇದು ಕೃಷಿ ಕ್ಷೇತ್ರ, ಎರಡನೇದು MSME ಕ್ಷೇತ್ರ. ಹಾಗಾಗಿ ಎರಡು ಕ್ಷೇತ್ರ ಇಲ್ಲದೆ ಇದ್ರೆ ದೇಶದ ಸಾಧ್ಯ ಇಲ್ಲ ಅನ್ನುವಂತ ಕಾರಣ ನಾವು ಗಮನಿಸಬೇಕಾಗಿದೆ. ಈ ಎರಡು ಕ್ಷೇತ್ರಗಳಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಅವು ಬಹಳ ಪ್ರಭಾವಿತ ಅಂತ ಹೇಳಿ ನಮ್ಮ ಶಾಖೆ ಅಧ್ಯಕ್ಷರಾದಂತಹ ಪುರುಷೋತ್ತಮ ರೆಡ್ಡಿ ಮಾತಾಡುವಾಗ ಹೇಳಿದ್ರು. ಎಕ್ಸಾಮ್ ಕಮಿಷನರ್ ಗೊತ್ತಿಲ್ಲ, ಪ್ರಪಂಚದ ಒಟ್ಟು ವ್ಯಾಪಾರಿ ಸಂಸ್ಥೆಗಳಲ್ಲಿ 90% ಬರೀ MSME ಸಂಸ್ಥೆಗಳೇ ಇದ್ದಾವೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಅಂಶ. ಮತ್ತು ಎರಡನೇ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಪ್ರಪಂಚದಾದ್ಯಂತ ಎಲ್ಲರಿಗೂ ಆದಾಯವನ್ನು ತಂದುಕೊಡುವಂತ ಮೂಲಗಳು ಕೊಡಿಸುವಂತಹ MSMEಗಳಿಂದಲೇ 70% ಜನಸಂಖ್ಯೆಯನ್ನು, ಇಡೀ ಪ್ರಪಂಚದ 70% ಜನಸಂಖ್ಯೆಗೆ ಆದಾಯದ ಮೂಲವನ್ನ ಈ MSME ಕ್ಷೇತ್ರ ಒದಗಿಸಿಕೊಡ್ತಾ ಇದೆ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರ MSME ಬಹಳ ಮುಖ್ಯ ಆಗ್ತದೆ. ಬಹಳಷ್ಟು ಜನರಿಗೆ ನೀವು ಹೊಸದಾಗಿ ಬಂದಿರ್ತೀರಿ MSME ಅಂದ್ರೆ ಏನು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿರ್ತದೆ. MSME ಅಂದ್ರೆ ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್ ಅಂತ. ಮೈಕ್ರೋ ಅಂದ್ರೆ ಅತಿ ಸೂಕ್ಷ್ಮ, ಮತ್ತು ಸ್ಮಾಲ್ ಅಂದ್ರೆ ಸಣ್ಣ, ಮತ್ತು ಮಧ್ಯಮ, ಮೂರು ವರ್ಗಗಳು ಇರ್ತವೆ. ಅದು ಹೇಗೆ ವರ್ಗೀಕರಿಸಲಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ವ್ಯಾಪಾರ ಸಂಸ್ಥೆ ಅಥವಾ ಒಂದು ಉದ್ದಿಮೆ ಅದರ ಮೆಷಿನರಿ, ಮೆಷಿನರಿ ಅಂತ ಕರಿತೀವಿ, ಉತ್ಪಾದಕ ಬೇಕಾದಂತ ಆ ಮೆಷಿನರಿಗಳನ್ನು ಎಷ್ಟು ಹಣದ ಹಾಕಿದೆ ಅನ್ನೋದು ಮುಖ್ಯ ಆಗ್ತದೆ. 2025ರಿಂದ ಈ ಹೊಸ ಒಂದು ಡೆಫಿನೇಷನ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಮೈಕ್ರೋ ಎಂಟರ್ಪ್ರೈಸಸ್ ಅಂದ್ರೆ ಅತಿ ಸೂಕ್ಷ್ಮ ಅಂತ ಹೇಳಿದ್ರೆ 2.5 ಕೋಟಿ ರೂಪಾಯಿವರೆಗೂ ಪ್ಲಾಂಟ್ ಅಂಡ್ ಮೆಷಿನರಿಯಲ್ಲಿ ದುಡ್ಡು ಹಾಕುವಂತವರೆಲ್ಲರೂ ಕೂಡ ಮೈಕ್ರೋ ಎಂಟರ್ಪ್ರೈಸಸ್ ಆಗ್ತಾರೆ. ಮತ್ತು ಅವರ ಟರ್ನ್ ಓವರ್ 10 ಕೋಟಿವರೆಗೂ ಆಗಿರ್ಬೋದು. ಒಂದು ವರ್ಷದಲ್ಲಿ 10 ಕೋಟಿ ಒಳಗಡೆ ಟರ್ನ್ ಓವರ್ ಇರುವಂತ, ಮತ್ತು ಪ್ಲಾಂಟ್ ಅಂಡ್ ಮೆಷಿನರಿಯಲ್ಲಿ 2.5 ಕೋಟಿವರೆಗೂ ಅದು ಮೈಕ್ರೋ ಯೂನಿಟ್ ಆಗ್ತದೆ, ಅತಿ ಸೂಕ್ಷ್ಮ ಅಂತ ಹೇಳ್ತೇವೆ. ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಹೇಳಿದ್ರೆ 2.5 ಕೋಟಿಯಿಂದ 25 ಕೋಟಿವರೆಗೂ ಮಾಡಿದ್ದಾರೆ. ಸ್ಮಾಲ್ ಇಂಡಸ್ಟ್ರೀಸ್ ಅಪ್ ಟು 25 crores ಮೆಷಿನರಿಯಲ್ಲಿ ದುಡ್ಡು ಹಾಕಿದ್ರು ಕೂಡ ಅದನ್ನು ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಕರೀತೇವೆ. ಮತ್ತು ಅದರ ಟರ್ನ್ ಓವರ್ 10 ಕೋಟಿಗಿಂತ ಹೆಚ್ಚು ಮತ್ತು 100 ಕೋಟಿ ಒಳಗಡೆ ಆಗಿದ್ರೆ ಅದನ್ನ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಕರೀತೇವೆ. ಮತ್ತು ಮೀಡಿಯಂ, ಮಧ್ಯಮ ಉದ್ಯಮದಾರರು ಅಂತ ಹೇಳಿದ್ರೆ ಬಂಡವಾಳ ಪ್ಲಾಂಟ್ ಅಂಡ್ ಮೆಷಿನರಿ 125 ಕೋಟಿವರೆಗೂ ಇದ್ರೂ ಕೂಡ ಅದನ್ನು ಮಧ್ಯಮ ಒಂದು ಉದ್ದಿಮೆ ಅಂತ ಕರೀತಾರೆ. ಮತ್ತು ಟರ್ನ್ ಓವರ್ 100 ಕೋಟಿ ಮೇಲೆ 500 ಕೋಟಿವರೆಗೆ ಕೂಡ ಅದು ಮಧ್ಯಮ ಇಂಡಸ್ಟ್ರಿ ಆಗ್ತದೆ. ಯಾಕೆ ಈ ಮೂರು ವರ್ಗ ಬಹಳ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ, ಎಲ್ಲ ಸಾಲ ಸೌಲಭ್ಯ ಆಗಿರ್ಬೋದು, ಮತ್ತು ಸಬ್ಸಿಡಿ ಸೌಲಭ್ಯ ಆಗಿರ್ಬೋದು, ಸರ್ಕಾರ ಕೊಡುವಂತ ಇಲ್ಲ ಬೇರೆ ಬೇರೆ ರಿಯಾಯಿತಿಗಳಾಗಿರ್ಬೋದು, ಈ ಎಲ್ಲ ರಿಯಾಯಿತಿಗಳು ಕೊಡಬೇಕಾದ್ರೆ ಮೂರವಾಗಿ ಈ ರೀತಿ ವರ್ಗೀಕರಣ ಮಾಡಲಾಗ್ತದೆ. ಈಗ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ 3 ರೀತಿಯ ಒಂದು ವರ್ಗೀಕರಣದ ಒಂದು ದೊಡ್ಡ ಚಿತ್ರಣವನ್ನು ನಾನು ಕೊಟ್ಟಿದ್ದೇನೆ. ಮತ್ತು
ಮತ್ತು ಅದಲ್ಲದೆ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ 90% ಯೂನಿಟ್ಗಳೆಲ್ಲವೂ ಕೂಡ MSME ಆಗಿವೆ ಅನ್ನುವಂಥದ್ದಾದ್ರೆ ನಮ್ಮ ದೇಶದಲ್ಲಿ 6.3 ಕೋಟಿ ಒಟ್ಟು MSME ಸಂಸ್ಥೆಗಳಿದೆ ಅನ್ನುವಂಥದ್ದು. ಮತ್ತು ನಮ್ಮ ದೇಶದ GDP, ನಮ್ಮ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್ ಅಭಿವೃದ್ಧಿಗೆ 30% ಅಷ್ಟು MSMEಗಳು ಕಾಂಟ್ರಿಬ್ಯೂಟ್ ಮಾಡ್ತವೆ. ಮತ್ತು 11 ರಿಂದ 12 ಕೋಟಿ ಜನರಿಗೆ ಈ MSMEಗಳು ನಮ್ಮ ದೇಶದಲ್ಲಿ ನೌಕರಿ ಕೊಡ್ತಾ ಇದೆ, ಕೆಲಸ ಕೊಡ್ತಾ ಇದೆ. ಎಕ್ಸ್ಪೋರ್ಟ್ಸ್ ಅಲ್ಲಿ 45% ಅಂತ ಇತ್ತು, ಈಗ 50% ವರೆಗೂ ನಮ್ಮ ದೇಶದ ರಫ್ತು. ರಫ್ತಿಗಾಗಿ ಮಾತಾಡಬೇಕು ವಿಶೇಷವಾಗಿ ಒಬ್ಬ ಅತಿಥಿಗಳು ಬಂದಿದ್ದಾರೆ ಪುಣೆಯಿಂದ. ಅವರು ಹೇಳ್ತಾರೆ 50% ರಫ್ತನ್ನ ಭಾರತ ದೇಶದಿಂದ ಮಾಡುವಂತವ್ರು ಸಣ್ಣ ಕೈಗಾರಿಕೆಗಳು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಮತ್ತು ಒಟ್ಟು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನಿದೆ, ಆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ 36% ಸಣ್ಣ ಕೈಗಾರಿಕೆಗಳು ಮಾಡ್ತಾರೆ ಅನ್ನುವಂಥದ್ದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.